ಗರ್ಲ್ ಫ್ರೆಂಡ್ ನಮ್ಮ ಮದ್ವೆಗೆ ತಪ್ಪದೇ ಬರ್ಬೇಕು. ಇದು ನಮ್ ರಿಕ್ವೆಸ್ಟ್. ರಾಧಿಕಾ ಡಾರ್ಲಿಂಗ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ನೀವಿಬ್ರು ಒಂದಾಗ್ತೀರಿ ಅಂತ ನನಗೆ ನನ್ನ ಮನಸ್ಸು ಯಾವತ್ತೋ ಹೇಳಿತ್ತು. ಅದು ಈಗ ನಿಜ ಆಗಿದೆ. ಅಂಕಲ್, ನನ್ಗೊಂದು ಡೌಟು. ಏನ್ ಹೆಂಗ್ ಭಯ ಅದು? ಇಷ್ಟು ವಯಸ್ಸಾದ್ರೂ ನೀವಿಬ್ರು ತುಂಬಾ ಲವ್ ಮಾಡ್ತಿರಲ್ವಾ, ಹೇಗ್ ಸಾಧ್ಯ ಅಂತ? ಗುಡ್ ಕ್ವಶನ್. ನಿನ್ ಡೌಟ್ನ ನಾನ್ ಕ್ಲಿಯರ್ ಮಾಡ್ತೀನಿ. ಬಾಪ್ಪ ಬಾ. ನೀನೇನ್ ಕೇಳಿದೆ ಹೇಳು? ಇದೇ ಪ್ರೀತಿ ಇಟ್ಕೊಂಡು ಇಷ್ಟು ವರ್ಷ ಹೇಗಿದ್ದೀರಿ ಅಂತ ತಾನೇ? ಹೌದು. ಅದು ಒಂದು ಮ್ಯಾಜಿಕ್, ಒಂದು ವೈಬ್ರೇಷನ್. ನನ್ನ ಜೊತೆ ಅವಳು ಒಂದು ನಿಮಿಷ ಇಲ್ಲದೆ ಹೋದ್ರೆ ನನಗೆ ಇರೋದಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಆಗಲಿ ನಾವಿಬ್ರು ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಂಬಿಕೆ. ನಾವಿಬ್ರು ಇಷ್ಟು ವರ್ಷ ಜೊತೆಯಲ್ಲಿರೋದಕ್ಕೆ ಅದೇ ಕಾರಣ. ರಾಧಿಕಾ, ಪ್ರೀತಿ ಮಾಡಿದವರು ಸತ್ತೋಗ್ಬೋದು, ಆದ್ರೆ ಪ್ರೀತಿ ಸಾಯಲ್ಲ. ಅದು ಯಾವತ್ತಿಗೂ ಜೀವಂತ. ನನ್ ಗಂಡನ್ ನೋಡ್ದೆ ಕಣ್ಣಿಗೆ ನಿದ್ದೆನೇ ಹತ್ತಲ್ಲ. ಅವ್ರ ಧ್ವನಿ ಕೇಳ್ದಿದ್ರೆ ನನ್ ಕಿವಿ ಕೆಲ್ಸನೇ ಮಾಡಲ್ಲ. ಅವ್ರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನ್ ನಾಲ್ಗೆಗೆ ಯಾವ ರುಚಿನೂ ಹಿಡ್ಸಲ್ಲ. ಇದೆಲ್ಲ ಪ್ರೀತಿಯಿಂದ ಸಾಧ್ಯ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಇದು ಸಾಧ್ಯ ಅಂತ ಹೇಳ್ಬಹುದು. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಎಂಗೇಜ್ ಜ್ಞಾಪಕಕ್ಕೆ ಬರುತ್ತೆ. ನಿಮ್ಮಿಬ್ಬರದು ಸುಂದರವಾದ ಜೋಡಿ. ನೀವಿಬ್ರು ಒಬ್ಬರನ್ನೊಬ್ರು ಎಷ್ಟು ಪ್ರೀತಿಸ್ತೀರಾ ಅಂದ್ರೆ ನೋಡಿದ್ರೆ ಗೊತ್ತಾಗತ್ತೆ. ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋದು ಸುಲಭ, ಮದುವೆ ಆಗೋದು ಸುಲಭ. ಆದ್ರೆ ಕೊನೆವರೆಗೂ ಅದೇ ಪ್ರೀತಿಯಿಂದ ಇರೋದು ಕಷ್ಟ. ನೀವಿಬ್ರು ಈಗ ಹೇಗಿದ್ದೀರೋ ಕೊನೆವರೆಗೂ ಹಾಗೆ ಇರ್ತೀರಾ. ನೀವಿಬ್ರು ಇಷ್ಟೇ ಪ್ರೀತಿಯಿಂದ ಒಟ್ಟಿಗೆ ಇರ್ತೀರಾ? ಬಾ ನಡಿ. ಸರಿ ರಾಧಿಕಾ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. Thanks, uncle. ನಾವಿಬ್ರು ಖಂಡಿತ ನಿಮ್ಮ ಮದ್ವೆಗೆ ಬಂದೇ ಬರ್ತೀವಿ. ಕುಲ್ಫಿ ತಗೊಳ್ಳಿ. 2 ಪಿಸ್ತಾ ಕೊಡಪ್ಪ. ಎಷ್ಟಾಯ್ತಪ್ಪ? ಅಂಕಲ್, ಪರವಾಗಿಲ್ಲ. ಓಹ್, ಥ್ಯಾಂಕ್ ಯು ವೆರಿ ಮಚ್. ಹಾ, ಆಲ್ ದಿ ಬೆಸ್ಟ್. ನಾವಿನ್ ಬರ್ತೀವಿ. ಸರಿ ಅಂಕಲ್. ಬರ್ತೀವಮ್ಮ. ರಾಧಿಕಾ, ಏಯ್ ಭರತ್, ನೀನ್ ಬಿಯರ್ ಕುಡಿಯೋದನ್ನ ನೋಡೋದಕ್ಕೆ ನನಗೆ ಮನೆಯಿಂದ ಬೇಗ ಬಾ ಅಂತೇಳಿ ಕಾಲ್ ಮಾಡ್ದ್ಯಾ? ನನ್ ಮನೆಯಿಂದ ಹೊರಡುವಾಗ ಎಲ್ಲಿಗೆ, ಯಾಕೆ ಅಂತ 108 ಕ್ವಶನ್ ಕೇಳಿ ಟಾರ್ಚರ್ ಕೊಟ್ಬಿಟ್ರು. ನೀನ್ ನೋಡಿದ್ರೆ ಜಾಲಿಯಾಗಿ ಬಿಯರ್ ಕುಡಿತಿದ್ಯಾ. ಏಯ್, ನನಗೆ ಯಾಕೆ ಬರಕ್ ಹೇಳ್ದೆ ಮೊದಲು ಅದನ್ನ ಹೇಳು. ಇರು ಮೈ ಡಿಯರ್ ಫ್ರೆಂಡ್, ಇನ್ನೊಂದು ಸ್ವಲ್ಪ ಇದೆ. ಇದನ್ನ ಮುಗಿಸಿ ಯಾಕೆ ಅಂತ ಹೇಳ್ತೀನಿ. ಇವಳು ಅಶ್ವಿನಿ ಅಲ್ವಾ? ಇಷ್ಟೊತ್ತಲ್ಲಿ ಇವಳೇನ್ ಮಾಡ್ತಿದ್ದಾಳಿಲ್ಲಿ? ಅಶ್ವಿನಿ, ಯಾಕಷ್ಟು ದೂರ ನಿಂತ್ಕೋತಿದ್ಯಾ? ಹತ್ರ ಬಾ ಅಶ್ವಿನಿ. ಏಯ್, ನನ್ನ ಇಲ್ಲಿಗೆ ಯಾಕೆ ಬರಕ್ ಹೇಳ್ದೆ? ಕೈ ಬಿಡು. ಅಶ್ವಿನಿ, ನಿನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡು. ಯಾಕೆ ದೂರ ಹೋಗ್ತಿದ್ಯಾ? ಹತ್ರ ಬಾ ಅಶ್ವಿನಿ. ಏಯ್, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. ಯು ಆರ್ ಮೈ ಫ್ರೆಂಡ್ ಅಶ್ವಿನಿ. ಜಸ್ಟ್ ಕಮ್ ಬೇಬೆ.
ಬಾ ಡಾರ್ಲಿಂಗ್, ಹತ್ರ ಬಾ. ಹಲೋ ಮಿಸ್ಟರ್, ಪಬ್ಲಿಕ್ ಪ್ಲೇಸಲ್ಲಿ ಒಂದ್ ಹುಡುಗಿ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ಏನ್ ಅಶ್ವಿನಿ, ಯಾರು ಇವನು? ನಿನ್ ಹತ್ರ ಈ ತರ ಮಿಸ್ಬಿಹೇವ್ ಮಾಡ್ತಿದ್ದಾನೆ? ಚಪ್ಲಿ ತಗೊಂಡ್ ಹೊಡಿಯೋದ್ರ ಬದಲು ಸುಮ್ನೆ ನಿಂತಿದ್ಯಲ್ಲ. ಹಲೋ ಮೇಡಮ್, ಮೊದಲು ನೀವ್ಯಾರಂತ ಹೇಳಿ. ನನ್ನ ಫ್ರೆಂಡ್ಗೆ ಅಡ್ವೈಸ್ ಮಾಡಕ್ಕೆ ನೀವ್ಯಾರು? ಏಯ್, ಫ್ರೆಂಡ್ ಜೊತೆ ಹೀಗೆ ನಾನು ನೀನ್ ನಡ್ಕೊಳ್ಳೋದು? ಏಯ್, ಚಪ್ಲಿ ಕಿತ್ ಹೋಗತ್ತೆ ಇವಾಗ. ಏನ್ ಅಶ್ವಿನಿ, ಒಳ್ಳೆ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಆಗಲ್ವಾ ನಿನ್ಗೆ? ಬಾ ಮೊದ್ಲು ಮನೆಗೆ ಹೋಗೋಣ. ಕೈ ಬಿಡು, ಕೈ ಬಿಡು ಅಂತ ಹೇಳ್ತಿದ್ದೀನಿ ತಾನೆ. ಏಯ್, ನೀನೇನ್ ಅನ್ಕೊಂಡಿದ್ಯಾ? ನೀನೇನ್ ಲೇಡಿ ರೌಡಿನಾ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡ್ಕೊಂಡು ಹೋಗ್ತಾ ಇರು. ನನ್ ವಿಷಯದಲ್ಲಿ ತಲೆ ಹಾಕೋದೆಲ್ಲ ಇಟ್ಕೋಬೇಡ. ಅಶ್ವಿನಿ, ಏನಾಗಿದೆ ನಿನ್ಗೆ? ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ರಾತ್ರಿ ಹೊತ್ತು, ಅದು ಇಷ್ಟೊತ್ತಲ್ಲಿ ಇವ್ ನಿನ್ ಜೊತೆ ಇಷ್ಟ ಅಸಭ್ಯವಾಗಿ ನಡ್ಕೋತಾ ಇದ್ದಾನೆ. ನೀನ ಮತ್ತೆ ಮಗಳು, ನಿನಗೆ ಹೇಳೋ ರೈಟ್ಸ್ ನನಗಿದೆ. ರೈಟ್ಸಾ? ಯಾವ ರೈಟ್ಸು? ಈಗ ನನ್ನಮ್ಮ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಹತ್ರ ಆಗಕ್ ನೋಡ್ತಿದ್ದೀರಾ? ನೋಡು, ನನಗೆಲ್ಲ ವಿಷಯನೂ ಗೊತ್ತು. ನಮ್ಮ ಅಣ್ಣನ ಆರಿಸ್ ಮಾರ್ಸಿದ್ದು ಅಲ್ದೆ ಅವ್ನ್ ತಲೆಗೆ ಹೊಡೆದಿದ್ಯಾ. ಈಗ ಯಾವ ಮುಖ ಇಟ್ಕೊಂಡು ನೀನ್ ನನ್ ಮುಂದೆ ಬಂದು ನಿಂತಿದ್ಯಾ? ನೋಡು, ಮೊದ್ಲಿಂದಾನು ನಿನ್ನ ಕಂಡ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಭರತ್ ನನ್ ಬೆಸ್ಟ್ ಫ್ರೆಂಡ್, ಅವನ್ ಜೊತೆ ನಾನು ಕ್ಲೋಸ್ ಆಗಿ ಮೂವ್ ಮಾಡ್ತೀನಿ. ಅವನು ಹಾಗೆ ಇರ್ತಾನೆ. ಮರ್ಯಾದೆಯಿಂದ ರೈಟ್ಸ್ ಬಗ್ಗೆ ಮಾತಾಡೋದ್ ಬಿಟ್ಟು ಇಲ್ಲಿಂದ ರೈಟ್ ಹೇಳ್ತಾ ಇರು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಿನಗೆ ಯಾವ ರೈಟ್ಸು ಇಲ್ಲ, ಅರ್ಹತೆನೂ ಇಲ್ಲ. ನೀನ್ ಮಾತಾಡ್ತಿರೋದು ಸರಿ ಇಲ್ಲ ಅಶ್ವಿನಿ. ಈ ಹುಡುಗ ಬೇರೆ ತುಂಬಾ ಕುಡ್ದಿದ್ದಾನೆ. ಇಷ್ಟೊತ್ತಲ್ಲಿ ನೀನಿಲ್ಲಿರೋದು ಸರಿ ಇಲ್ಲ. ನೀನ್ ಮೊದ್ಲಿನಿಂದ ಹೊರಡು. ಅವನು ನನ್ನ ಬೆಸ್ಟ್ ಫ್ರೆಂಡ್, ತುಂಬಾ ಒಳ್ಳೆಯವನು. ನಿನ್ನಷ್ಟಕ್ಕೆ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ನಮ್ಮಿಬ್ರಿಗೆ ತೊಂದರೆ ಕೊಡ್ಬೇಡ. ಹೋಗೆ. ಸೂಪರ್ ಅಶ್ವಿನಿ, ಸೂಪರ್. ನಾವಿಲ್ಲೇ ಇದ್ರೆ ಮತ್ತೆ ಯಾರಾದರೂ ಬಂದು ಪ್ರಾಬ್ಲಮ್ ಮಾಡ್ತಾರೆ. ಬಾ, ನಾವು ಕಾರಲ್ಲಿ ಜಾಲಿಯಾಗಿ ಮಾತಾಡ್ಕೊಂಡು ಹೋಗೋಣ. ಲೋ, ಏನೋ ಹೇಳ್ತಿದ್ಯಾ? ನೀನು ಸುಮ್ಮನೆ ಬಾ ಅಶ್ವಿನಿ. ಮನೆಗೆ ಹೋಗ್ಬೇಕಣೋ, ಲೇಟ್ ಆಗ್ತಿದೆ. ಸುಮ್ಮನೆ ಬಾ ನೀನು.